ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತೇನು ವ್ಲಾಗ್ ನಾನು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ನನ್ನ ಬರ್ಡೇ ವ್ಲಾಗ್. ಇರಲಿ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಹಬ್ಬ ಇದ್ದಿದ್ದರಿಂದ ನನ್ನ ಬರ್ಡೇ ಇದ್ದಿದ್ದು ಮಾರ್ಚ್ 19th. ಅವತ್ತೇ ಯುಗಾದಿ ಹಬ್ಬನೂ ಇತ್ತು, ನಿಮಗೆಲ್ಲ ಗೊತ್ತು. ಗುರುವಾರ ಹಬ್ಬ ಆದರೆ ನಾನು ಇದನ್ನು ಶನಿವಾರ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಳಕ್ಕಾಗಿದ್ದು. ಹಬ್ಬ ಮನೇಲಾಗಿತ್ತು, ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ್ವಿ. ನೆಕ್ಸ್ಟ್ ಬಂದಿದ್ದು ನಾವು ಟೆಂಪಲ್ಗೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಏನಿದೆ ಅದಕ್ಕೆ ಬಂದ್ವಿ. ಗುರುವಾರ ಬಿದ್ದಿದ್ದರಿಂದ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ನಾವು ಬಂದಿದ್ದು ಗೈಸ್. ದೇವಸ್ಥಾನ ಎಲ್ಲ ಮುಗಿಸಿ ನೆಕ್ಸ್ಟ್ ಏನೇನಾಯಿತು ಅಂತ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಹೇಳಬೇಕು ಏನು ಹೇಳಿ, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. 4:25ಗೆ ಇರೋದು ಶೋ. ಇವಳು ಇನ್ನೂ 4:13 ಆದರೂ ಇಲ್ಲೇ ನಿಂತ್ಕೊಂಡಿದ್ದಾಳೆ ಗಾಯ್ಸ್. ಅದೆಲ್ಲ ಬಿಡು, ಈಗಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಇಶ್ಶಾರು ಮಾಡಪ್ಪ. ಹ್ಯಾಪಿ ಬರ್ಡೇ, ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಈ ದಿನ ನನಗೆ ಎರಡೆರಡು ಸರ್ಪ್ರೈಸ್. ಏನು ಮೀನ್ಸ್ ಎರಡೆರಡು ಹ್ಯಾಪಿ. ಏನು? ಒಂದು ಹಬ್ಬ, ಒಂದು ಯುಗಾದಿ ಹಬ್ಬ, ಒಂದು ನನ್ನ ಹೆಂಡತಿ ಬರ್ಡೇ. ಹಿಂಗೆ ಹಬ್ಬದ ದಿನ ಬರ್ಡೇ ಬಿದ್ದರೆ ಸ್ಯಾರಿ ಹಾಕೊಂಡಿದ್ದೀನಿ, ಯಾಕಂದರೆ ಹಬ್ಬ ಅಂತ. ಹಬ್ಬಕ್ಕೂ ಮತ್ತು ಬರ್ತ್ಡೇಗೂ ಎರಡಕ್ಕೂ ಸೇರಿಸಿ ಮ್ಯಾಚ್ ಮಾಡ್ತಾಯಿದ್ದೀವಿ. ಎಸ್. ಸೊ ಮಾಲ್ಗೆ ಹೋಗ್ತಾಯಿದ್ದೀವಿ. ಟೈಮ್ ಆಗೋಗಿದೆ. ಶೋ ಬುಕ್ ಮಾಡಿಕೊಂಡು ಟೈಮ್ ಆಗೋಗಿದೆ. ಹೋಗ್ತಾ ಇದ್ದೀವಿ, ಸಿಗ್ತೀವಿ ಗೈಸ್. ಸೊ ಮಾಲಲ್ಲಿ, ಓರಿಯನ್ ಮಾಲಲ್ಲಿ ಮೂವಿ ಬುಕ್ ಮಾಡಿದರು ನಮ್ಮ ಮನೆಯವರು. ಸೊ ಅಲ್ಲೇ ಮೂವಿ ನೋಡಿಕೊಂಡು ಏನು ಬೇಕೋ ತಿನ್ಕೊಂಡು ಬರೋಣ ಅನ್ನೋದು. ಹಬ್ಬ ಇದ್ದಿದ್ದರಿಂದ ಇಷ್ಟೇ ಪ್ಲ್ಯಾನ್ ಮಾಡಿದ್ದು. ಯಾಕಂದರೆ ಬೇರೆ ರೆಸ್ಟೋರೆಂಟ್ ಅದೆಲ್ಲ ಹೋದರೆ ಮನೇಲಿ ಅಡುಗೆ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಅದೇನು ಪ್ಲ್ಯಾನ್ ಮಾಡಿಲ್ಲ, ಮೂವಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಬ್ಬದ ದಿನನೂ ಗೈಸ್ ಓರಿಯನ್ ಮಾಲಲ್ಲಿ ಫುಲ್ ಜನ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಏನು ವ್ಲಾಗು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ಮಾಲಲ್ಲಿ ಜಾಸ್ತಿ. ಸೊ ಲೇಟ್ ಬೇರೆ ಆಗಿತ್ತು. ಹೋಗಿದ ತಕ್ಷಣ ಮೂವಿ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ. ಸೊ ಆನ್ ಟೈಮ್ಗೆ ಹೋದ್ವಿ ಅಂತಲೇ ಹೇಳ್ಬೋದು. ಮೂವಿ ಮಾತ್ರ ಸೂಪರಾಗಿತ್ತು. ನಾವು ಹೋಗಿದ್ದು ಲವ್ ಮಾಕ್ಟೈಲ್ 3 ಮೂವಿಗೆ. ಆ್ಯಕ್ಚುಲಿ ಯಾವ ರೆಸ್ಟೋರೆಂಟ್ ಕರ್ಕೊಂಡಿದ್ರು ನನಗೆ ಇಷ್ಟು ಖುಷಿ ಆಗ್ತಿತ್ತು ಅಲ್ವಾ. ಮೂವಿ ಕರ್ಕೊಂಡೋಗಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಲವ್ ಮಾಕ್ಟೈಲ್ 2ಕ್ಕೂ ಫ್ಯಾನ್ ಆ್ಯಕ್ಚುಲಿ, ಅದಕ್ಕೆ ಹೋಗಿದ್ದು. ಲವ್ ಮಾಕ್ಟೈಲ್ 3ಗೆ ಬೆಸ್ಟ್ ಮೂವಿ, ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡಿ. ಇಂಟರ್ವಲಲ್ಲಿ ಸ್ವಲ್ಪ ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ ಹೊರಗಡೆ. ತೊಗೊಂಡು ಏನು ಬೇಕೋ ಅದನ್ನು ತೊಗೊಂಡು ನಾವು ತಿರ್ಗಾ ಮೂವಿ ನೋಡೋಕ್ಕೆ ಹೋದ್ವಿ. ಸೊ ಬ್ರೇಕಲ್ಲಿ ಒಂದು ಪೆಪ್ಸಿ, ಫ್ರೆಂಚ್ ಫ್ರೈಸಾ, ಪೆರಿ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದೀವಿ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯಿತು ಮೂವಿ. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ ಅಂತ ಹೇಳ್ಬೋದು. ಮೂವಿ ಫುಲ್ ಕಾಮಿಡಿನೇ ಇದೆ ಗೈಸ್. ಮತ್ತು ಅಪ್ಪ ಮಗಳ ಬಾಂಧವ್ಯ ಏನಿದೆ ಅದಿದೆ. ಸೊ ಎಲ್ಲರೂ ಹೋಗಿ ಮೂವಿನ ನೋಡಿ. ನನಗೂ 3 ಮೂವಿನೂ ಅಂದರೆ ಲವ್ ಮಾಕ್ಟೈಲ್ 1, 2, 3 ತುಂಬ ಇಷ್ಟ ಆಯಿತು. ಸೊ ಮೂವಿನ ನೋಡಿಕೊಂಡು ಹಂಗೆ ಸ್ವಲ್ಪ ತಿಂದ್ಕೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದು ನಮ್ಮ ಅಮ್ಮನ ಮನೆಗೆ. ನನ್ನ ತಂಗಿ ಕರೆದಿದ್ಲು, ಕೇಕ್ ಕಟ್ ಮಾಡಬೇಕು ಬಾರೆ ಅಂತ. ಸೊ ಫುಲ್ ಬ್ಯುಸಿ ಶೆಡ್ಯೂಲ್ ಗೈಸ್ ನನ್ನ ಬರ್ತಡೇದಂತೂ ಮಾತ್ರ. ಸೊ ಇಲ್ಲಿ ಮೂವಿ ಮುಗಿಸಿ ನೆಕ್ಸ್ಟ್ ಹೋಗಿದ್ದು ನನ್ನ ತಂಗಿ ಮನೆಗೆ. ಲಾಸ್ಟಲ್ಲಿ ಮೂವಿನ ಮುಗಿಸ್ಬಿಟ್ವಿ. ಇನ್ನೊಂದು ಸಲ ಹೇಳ್ತೀನಿ, ಹೋಗಿ ಎಲ್ಲರೂ ನೋಡಿ, ಸಕ್ಕತ್ತಾಗಿದೆ ಮೂವಿ ಮಾತ್ರ. ನಮಗೆ ತುಂಬ ಇಷ್ಟ ಆಯಿತಾ ಆ್ಯಕ್ಚುಲಿ ಮೂವಿ ನೋಡಿ. ಹೀಗೆ ನಾನು ಮಾಲಲ್ಲೆಲ್ಲ ಸೀರೆ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಡಿಫ್ರೆಂಟಾಗಿದೆ. ಸೊ ಹಬ್ಬನೂ ಇದ್ದಿದ್ದರಿಂದ, ನನ್ನ ಬರ್ಡೇನೂ ಇರೋದ್ರಿಂದ ನಾನು ಸ್ಯಾರಿನೇ ಈ ಸಲ ನನ್ನ ಬರ್ಡೇಗೆ ಪ್ಲ್ಯಾನ್ ಮಾಡಿದೆ. ಚೆನ್ನಾಗಿತ್ತು. ಮಾಲಲ್ಲೆಲ್ಲ ಹಾಕ್ಕೊಂಡು ಓಡಾಡಿದ್ದು. ಹೇಳಿ ಗೈಸ್, ಹೇಳು ಮನು, ನೀನೇ ಹೇಳು. ಅವಳು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಮನು. ಏನ ಕೇಕಾ? ಯಾಕೆ ನಾನೇ ಮಾಡಲೇ ಫೋನ್ ಹಿಡ್ಕೊಂಡು ಅವಳು ಇವಾಗ ನಿನ್ನ ಕಾಯಲ್ಲಿ ಕೊಡೋ, ಅವಳು ನೀನು ಮಾಡೋದಿಲ್ಲ ಅದು. ಮನು ಇದ್ರೆ ಬಿದ್ದೈತೆ ಮನು. ಪುಟ್ಟ ಕೇಕ್.
ಕೊಡಿ ಕಟ್ ಮಾಡೋಣ. ಹಂಗೆ ಕಟ್ ಮಾಡ್ತೀಯ ಇಟ್ಕೊಂಡು ಇನ್ನೇನು ಮಾಡಲಿ? ಅಚ್ಚ ಏನಾಗಲ್ಲ, ನಾನು ಇಟ್ಕೊಂಡಿದ್ದೀನಿ. ನೀನು ಹಚ್ಚಿರು ಒಂದೇ, ನಾನು ಹಚ್ಚಿರು ಒಂದೇ. ಇಲ್ಲ ಬಿಟ್ಟು ನಾನು ಇಟ್ಕೊತೀನಿ. ಒಳ್ಳೆ ವಿಶ್ ಮಾಡ್ರಿ, ವಿಶ್ ಮಾಡ್ರಿ, ವಿಶ್ ಮಾಡ್ರಿ. ಎಂಡೂತಿ ಯೋ ದೇವ, ಎಂಡೂತಿ ನೋಡಿ ನೋಡಿ ಹೆಂಗೆ ಹೇಳ್ತಾನೆ. ವಾವ್, ಪಟಾಕಿ ಡಮ್ ಡಮ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಮಮ್ಮಿ ನೀನು ಹೇಳು ಮಮ್. ಹ್ಯಾಪಿ ಬರ್ತ್ಡೇ ಟು ಯು. ನೀನೇ ತಿನ್ನು ಬೇಬಿ ಫಸ್ಟ್. ನಮ್ಮಮ್ಮ ನೋಡು ನೀನು ಮಧ್ಯದಲ್ಲಿ ಕ್ಯಾಟ್ ವರ್ಕ್ ಮಾಡ್ತಾರೆ. ನಮ್ಮ ತಿನ್ನು. ಇಲ್ಲಿ ತಿನ್ನು. ತಿನ್ಸಲ್ಲ, ಸುಮ್ಮನೆ ಕೂತ್ಕೋ. ನಂಗೆ ಸಮಾಧಾನ. ನಾನು ತಿಂದಷ್ಟೇ ಖುಷಿ ಆಯ್ತು ನನಗೀಗ. ಎಂತ ಹೇಳ್ತಿ ಮೀನಾಕ್ಷಿ? ಒಂದೊಂದು ಮುತ್ತು. ನಮ್ಮಮ್ಮ ಕೇಕ್ ತಿನ್ನಲ್ಲ, ಏನು ಮಾಡೋದು? ಹಿಂಗೆ ಇದು ಮಾಡಿ ಇನ್ನ ಮಮ್ಮಿ ಬೈಲಿ, ಇದೊಂಚೂರು ನೆಕ್ಕಿಸ್ತೀನಿ. ನೀನು ತಿನ್ಸೋಗು. ಅಪ್ಪ ವಾಸನೆ ಕಂಡ್ರು. ನೀನು ತಿನ್ಸೋಗಮ್ಮ. ಸದ್ಯ ಪಕ್ಕದಲ್ಲೆಲ್ಲ ನಿಂತ್ಕೊಳತ್ತೀವಲ್ಲ ಹಿಂಗೆ ಯಾವಾಗ ಹಚ್ಚಿದ್ರೆ ಅವಳು ಗೊತ್ತಾಗಿಲ್ಲ ಹಿಂಗೆ ಅಂದ್ಬಿಟ್ಟವಳು. ನಮ್ಮ ಬಾವಂದು ಕ್ಯಾಟ್ಬೇಕು. ಹೋಗು ಸಾಕು. ಇಷ್ಟೇ ದಪ್ಪ ಇರೋದು ಕಡಿ, ಎಷ್ಟಪ್ಪ ಬೈಯೋದು. ಚೂರು ಬಾಯಿ ದೊಡ್ಡದಷ್ಟೇ ಅವಳು. ಒಂದು ಬರ್ಗರ್ ಒಂದೇ ಸತಿ ಹೋಯ್ತದೆ. ಹೋಗ್ಬನು ಕೊಡ್ತಾ ಹ್ಯಾಪಿ ಬರ್ಡೇ. ಏನ್ ಮಾಡೋದು? ನೀನು ಯೋಗ ಮಾಡ್ಬೋದು. ನೋಡಿ ಇನ್ನು ಎಷ್ಟು ಹಿಂಗೆ ಬಿಟ್ಟಿದ್ದೀನಿ. ಹ್ಯಾಪಿ ಬರ್ಡೇ ಅಪ್ಪ ಅನ್ನೋದು ಹೆಂಗೆ ನೆಕ್ಕು ಹಿಂಗೆ ಮೇಲೆ. ನೆಕ್ಸ್ಟ್ ವರ್ಷಕ್ಕೆ ಅದೇ ಕೇಕು. ನಾವ್ ಹೇಳ್ತೀವಲ್ಲ ಆ ಥರ. ಹೇಳ್ತೀವಲ್ಲ ನಮ್ಗೆ ಅದನ್ನೇ ಹೇಳ್ತಾವಳೆ ಮನು, ನಮ್ಗೆ ವಾಪಸ್ ಕೊಡ್ತಾವಳೆ. ಓಕೆ, ಆದ್ರೂ ಅದು ಹೆಂಗ್ ಡಮ್ ಅಂತಲ್ವಾ? ಅದನ್ನ ಯೂಸ್ ಮಾಡಬಾರ್ದು ಕೊಡ್ರೆ ನನ್ನ ಸೀರೆ. ಎಷ್ಟು ಜನ ನಮ್ಮ ಸೀರೆ ಕ್ಯಾಂಡಲ್ ಯೂಸ್ ಮಾಡೋ ಅಂತ ಹೇಳೋದು. ಹ್ಞೂನಪ್ಪ, ಡಮ್ ಡಮ್ ಅಂತಿದೆ. ಓಕೆ ಮಮ್ಮಿ ವಿಡಿಯೋದಲ್ಲಿ ಆಯ್ತಾ? ಆಯ್ತು, ತಗೊಳ್ರಿ ತಿನ್ರಿ. ನಾನು ಏನು ಮಾಡಿ ನೀನೇ ಹೇಳೋದು. ನಮ್ಮ ಅಕ್ಕನಿಗೆ ಕೊಡುವ. ಹತ್ತು ಕೇಳಿಕೆ ಕೊಡ್ತಿದ್ಯಾ? ನಮ್ಮ ಅಕ್ಕನ ಬರ್ಡೇ ಗಿಫ್ಟ್ ಏನ್ ತಂದಿದ್ದೀನಿ ಗೆಸ್ ಮಾಡಿ. ಓ ಛೇ, ನಾನು ಹಂಗೆ ಹೋಗ್ಬಿಟ್ಟಿಗಣೆ. ಏನಂತ ಗೆಸ್ ಮಾಡು. ಛೇ, ನಾನು ಹಿಂಗ್ ಮಾಡ್ಬಿಟ್ಟೆ ಅವಾಗಿಂದ. ಬಂದ್ಬಿಡ್ತೀನಿ. ಏನ್ ಪರವಾಗಿಲ್ಲ. ಕೇಕ್ ಕೊಡು. ಏನ್ ಹೇಳ? ಗೆಸ್ ಗಿಫ್ಟು ಏನ್ ಮಮ್ಮಿ? ನಮ್ಮ ಮಮ್ಮಿ ಗೊತ್ತಾ ಮಮ್ಮಿ ನಿಂಗೆ?
ನಮ್ಮ ಅಮ್ಮಗೆ ಹೇಳೋದು ಅವಳಿಗೆ ಎಷ್ಟಂತೆ ಮಾಡೋಳು ಗಿಫ್ಟ್ ನೋಡ್ತಾವನೆ ಕಡೆ ಅವನು ಕಾಣಿಸ್ಬಿಡ್ತಲ್ಲ ಬೇಡ ಹೇಳು ಹೇಳು ನೀನ್ ಏನಾರ ಒಂದು ನೀನ್ ಹೇಳೋ ಕಾಟೆ ಹೇಳ್ತೀಯ ಬಟ್ಟೆ ಚೂಡಿದಾರ್ ಚೂಡಿದಾರ್ ಸೀರೆ ನಿನ್ನ ಹತ್ರನೇ ಐತೆ ಸೀರೆ ತೇಜು ಫೋನು ತೇಜು ಮಾವ ಇಲ್ಲದೆ ಹಿಂದೆ ನನ್ನ ಹಿಂದೆ ಬ್ಯಾಗಾ ಬ್ಯಾಗ್ ನನ್ನ ಹತ್ರ ಇಲ್ಲಿ ಅಮ್ಮನ ಬ್ಯಾಗ್ ಅವ ಥ್ಯಾಂಕ್ ಯು ಸೋ ಮಚ್ ವಾವ್ ಓಪನ್ ಮಾಡು ಕೈ ಚೆನ್ನಾಗಿಲ್ಲ ಹೆಲ್ಪ್ ಮಾಡ್ಬೋದ ಕ್ಯಾಟ್ ವಾಕ್ ಮಾಡ್ತದಮ್ಮ ಇವಾಗ ಇಲ್ಲಿ ನೋಡೆ ಹೆಂಗ್ ತೊಳುತ್ತೆ ನನ್ನ ತಂಗಿ ನಾನು ಗಿಫ್ಟ್ ಕೊಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್ ಇವತ್ತು ನೆಕ್ಸ್ಟ್ ಮೇಲೆ ಗಿಫ್ಟು ಯಜಮಾನ್ರ ಗಿಫ್ಟು ಬಂತು ಏನು ಅದೆಲ್ಲ ಹೇಳೋಕ್ಕಾಗಲ್ಲ ತುಂಬ ಸೀಕ್ರೆಟ್ ಗೈಸ್ ಅದಕ್ಕೆ ನಾನು ಹೇಳಿಲ್ಲ ಬ್ಲಾಗಲ್ಲಿ ನಂಗೆ ನೆಸೆಸಿಟಿ ಇರೋದೆಲ್ಲ ಕೊಡ್ಸಿದ್ದಾರೆ ಅಷ್ಟೇ ಈ ಸೀರೆ ನಮ್ಮ ತಿಂಡಿ ಗಿಫ್ಟು ನೆಕ್ಸ್ಟ್ ನಮ್ಮ ಮಾವನ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ ನೈಸ್ ಚೆನ್ನಾಗಿದೆ ನೋಡು ಬೇಬಿ ಚೆನ್ನಾಗಿದೆಯಾ ಅದು ಕಲರ್ ಓಕೆನಾ ಓಕೆ ಡಿಫ್ರೆಂಟ್ ಆಗೈತೆ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲಿ ತಂದೆ ತಂದಿರ್ಬೋದಲ್ಲ ಓಕೆ ಗಾಯ್ಸ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬರ್ಡೇ ಮುಗೀತು ಹಬ್ಬನೂ ಮುಗೀತು ಎಲ್ಲ ಮುಗೀತು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ